ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುನಿತಾ ರಾಘವೇಂದ್ರ. ಮೊದಲನೇದಾಗಿ 517 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನಿಜಕ್ಕೂ ತುಂಬಾ ಖುಷಿ ಆಗ್ತಾ ಇದೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊಳ್ಳೋದಕ್ಕೂ ಕೂಡ ಇಷ್ಟಪಡ್ತೀನಿ. ಇನ್ನು ತುಂಬ ದಿನಗಳಾದಮೇಲೆ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ಕಾರಣಾಂತರಗಳಿಂದ ಇಷ್ಟು ದಿನ ವೀಡಿಯೋನ ಮಾಡೋಕ್ಕಾಗಿರಲಿಲ್ಲ. ಅದರಲ್ಲೂ ಇವಾಗ ಅವರೆಕಾಳು ಸೀಸನ್ ಅಲ್ವಾ. ಸೊ ಅವರೆಕಾಳು ಸೀಸನಲ್ಲಿ ಈ ಥರ ಅವರೆಕಾಳು ಮಿಕ್ಸ್ಚರ್ನ ಮಾಡ್ಕೊಳ್ದೇ ಇದ್ದರೆ ಹೇಗೆ, ಸೀಸನ್ನೇ ವೇಸ್ಟ್ ಅನಿಸ್ಬಿಡುತ್ತೆ ನನಗಂತೂ. ಸೊ ಹಾಗಾಗಿ ಇವತ್ತು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಈ ವಿಡಿಯೋನ ಮಾಡಿಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಅವರೆಕಾಳು ಮಿಕ್ಸ್ಚರ್ನ ನಾನು ಅಂದರೆ ನಾನು ಯಾವ ಸ್ಟೈಲಲ್ಲಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮೊಟ್ಟಿಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಅವ್ರವ್ರದ್ದೇ ಸ್ಟೈಲಲ್ಲಿ ಮಾಡ್ಕೊಳ್ತಾರೆ. ಸೊ ನಾನು ನನ್ನ ಸ್ಟೈಲಲ್ಲಿ ಹೇಗೆ ಮಾಡ್ತಾಯಿದ್ದೀನಿ ಅವರೆಕಾಳು ಮಿಕ್ಸ್ಚರ್ನ ಅಂತ ಅಂದ್ಬಿಟ್ಟು ಈ ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ನಿಜವಾಗ್ಲೂ ತುಂಬಾ ಒಂದು ಅದ್ಭುತವಾದಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಅಷ್ಟು ರುಚಿಯಾಗಿ ಬರುತ್ತೆ ಈ ಮಿಕ್ಸ್ಚರು. ಎಷ್ಟೆಷ್ಟು ಕ್ವಾಂಟಿಟಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ರುಚಿ ಬರೋದಕ್ಕೆ. ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ ನೀವು ಈ ಥರ ಟ್ರೈ ಮಾಡ್ಕೊಳ್ಳಿ. ಫಸ್ಟು ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು, ನಾನಿಲ್ಲಿ ಫ್ರೆಶ್ ಆಗಿ ಅವರೆಕಾಳನ್ನ ಚಿತಿಕಿಸಿ ಇಟ್ಕೊಂಡಿದ್ದೀನಿ. 1 ಕಪ್ ಆಗೋಷ್ಟು ಕಡಲೆಬೀಜ ತಗೊಂಡಿದ್ದೀನಿ. ಸೊ 1 ಕಪ್ ಆಗೋಷ್ಟು ಕೊಬ್ಬರಿನ ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ಕಡಲೆ, ಹಾಗೆ 1 ಕಪ್ ಆಗೋಷ್ಟು ಗಟ್ಟಿ ಅವಲಕ್ಕಿ. ಇಲ್ಲಿ 1 ಗಡ್ಡೆ ಬೆಳ್ಳುಳ್ಳಿನ ಈ ಥರ ಹಾಗೆ ಜಸ್ಟ್ ಜಜ್ಜಿಟ್ಕೊಂಡಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು, ಇನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆ ಖಾರದ ಪುಡಿ. ಇಷ್ಟೇ ಸಿಂಪಲಾಗಿ ಮಾಡ್ಕೊಬೋದು, ಆದರೆ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಬರುತ್ತೆ ಅಂತಲೇ ಹೇಳ್ತೀನಿ. ಫಸ್ಟು ಚಿತ್ಕಿಸಿಟ್ಕೊಂಡಿರುವಂತಹ ಅವರೆಕಾಳು ಏನಿದೆ ಅದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಬೇಕು. ಅಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ಬೇಗ ಸೀದೋಗ್ಬಿಡುತ್ತೆ, ಆದರೆ ಅಷ್ಟೊಂದು ಕ್ರಿಸ್ಪಿನೆಸ್ ಬರೋಲ್ಲ, ಒಂಥರ ಕಚ್ಕ ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಅವರೆಕಾಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಬರಬೇಕು. ಈ ಥರ ಅವರೆಕಾಳು ಈ ಮೇಲೆ ಬರ್ತಾ ಇದೆ ನೋಡಿ, ಈ ಥರ ಬಂದರೆ ಆಲ್ಮೋಸ್ಟ್ ಆಗಿದೆ ಫ್ರೈ ಅಂತಲೇ ಅರ್ಥ. ಸೊ ಈ ಥರ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಒಂದು ಸಾಕಾಗುತ್ತೆ ಮಿಕ್ಸ್ಚರ್ಗೆ. ಅಂದರೆ ಬೇಕಾಗಿರುವಂಥ ಒಂದು ಹದದಲ್ಲಿ ಇದು ಫ್ರೈ ಆಗಿದೆ, ಅಂದರೆ ಗೋಲ್ಡನ್ ಬ್ರೌನ್ ಬಂದಿದೆ ಅಲ್ವಾ. ಸೊ ಆ ಥರ. ಆಮೇಲೆ ಮಿಕ್ಸ್ಚರ್ ಮಾಡಬೇಕಾದ್ರೆ ಕಂಪ್ಲೀಟಾಗಿ ಈ ಎಳೆ ಕಾಳುಗಳೇ ಬರುತ್ತಲ್ಲ ಅದನ್ನೇ ತೊಗೋಬಾರ್ದು. ಹಾಗೆ ಕಂಪ್ಲೀಟಾಗಿ ಬಲ್ತಿರೋಂಥ ಅವರೆಕಾಯಿನೇ ಯೂಸ್ ಮಾಡಬಾರ್ದು. ಎಳೆದು ಮತ್ತು ಬಲ್ತಿರೋದು ಎರಡೂ ಕಾಳುಗಳನ್ನ ಮಿಕ್ಸ್ ಮಾಡಿದಾಗ ಅದ್ರದ್ದು ರುಚಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗೆ ತಿನ್ನೋದಕ್ಕೂ ನಮಗೆ ಒಂಥರ ಈವನ್ ಆಗಿ ಅಂತ ಅನಿಸುತ್ತೆ. ಈಗ ಬಲ್ತಿರೋದನ್ನೇ ತೊಗೊಬಿಟ್ರೆ ಜಾಸ್ತಿ ಸ್ವಲ್ಪ ಗಟ್ಟಿ ಅಂತ ಅನಿಸುತ್ತೆ. ಏನು ಎಳೆದೇ ಆಗಿಬಿಟ್ರೆ ಅದರಲ್ಲಿ ಮಿಕ್ಸ್ಚರು ನಾವು ಅಷ್ಟು ಮಾಡಿದ್ರೂ ಅದು ಕ್ವಾಂಟಿಟಿ ಕಡಿಮೆನೇ ಆಗಿಬಿಡುತ್ತೆ. ಸೊ ಹಾಗಾಗಿ ಎರಡೂ ಈಕ್ವಲ್ಲಾಗಿ ಸ್ವಲ್ಪ ಬಲ್ತಿರೋದು ಸ್ವಲ್ಪ ಎಳೆ ಕಾಳನ್ನ ಯೂಸ್ ಮಾಡಿದ್ರೆ ಮಿಕ್ಸ್ಚರ್ ಹದ ಚೆನ್ನಾಗಿರುತ್ತೆ ನಮಗೆ ತಿನ್ನೋದಕ್ಕೆ ಬಾಯಲ್ಲಿ ಅಂತ ಹೇಳ್ಬೋದು. ಸೊ ಈ ಥರ ಕಾಳುಗಳನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇನ್ನು ಕೊಬ್ಬರಿನ ನಾನು ಈ ಥರ ಸ್ಲೈಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ತುಂಬ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ನನಗೆ ಇನ್ನೊಂದು ಏನು ಗೊತ್ತಾ, ಈ ಅವರೆಕಾಳು ಮಿಕ್ಸ್ಚರಲ್ಲಿ ಬೇಗ ನಾನು ಆರಿಸಿ ತಿನ್ನೋದೇ ಈ ಕೊಬ್ಬರಿ. ಅಷ್ಟು ಟೇಸ್ಟ್ ಅನಿಸುತ್ತೆ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ತಿನ್ನೋದಕ್ಕೆ ತುಂಬಾ ಇಷ್ಟ ನನಗೆ ಪರ್ಸ್ನಲಿ. ಸೊ ಕೊಬ್ಬರಿನ ಈ ಥರ ಇದನ್ನು ಬ್ರೌನ್ ಆಗೋ ರೀತಿಯೇ ಫ್ರೈ ಮಾಡಬೇಕು. ತುಂಬ ಅಂದರೆ ನಿಮಗೆ ವಿಡಿಯೋನಲ್ಲಿ ಸೀದಿರೋ ಥರ ಅನಿಸ್ತಾ ಇರ್ಬೋದೇನೋ, ಬಟ್ ಇಲ್ಲ, ಕರೆಕ್ಟಾಗಿ ಫ್ರೈ ಆಗಿದೆ. ಆ ಥರ ಫ್ರೈ ಮಾಡ್ಕೊಬೇಕು, ಅಂದರೆ ಗೋಲ್ಡನ್ ಬ್ರೌನ್ ರೀತಿಯೇ. ಅದಾದಮೇಲೆ ಕಡಲೆಬೀಜ 1 ಕಪ್ ಆಗೋಷ್ಟು ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಸೊ ಈ ಕಡಲೆಬೀಜನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಆ ಒಂದು ಕ್ರಿಸ್ಪಿ ಬರೋ ರೀತಿ. ಕಡಲೆಬೀಜನೂ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಬೇಕು. ಸೊ ಇನ್ನು ಅದಾದಮೇಲೆ ಇಲ್ಲಿ ನಾನು ಗಟ್ಟಿ ಅವಲಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ. ಕೆಲವೊಬ್ಬರು ಪೇಪರ್ ಅವಲಕ್ಕಿನೂ ಯೂಸ್ ಮಾಡ್ತಾರೆ, ಬಟ್ ಇಲ್ಲಿ ನಾನು ಗಟ್ಟಿ ಅವಲಕ್ಕಿ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಅನಿಸುತ್ತೆ. ಸೊ ಇದನ್ನ ಪೂರ್ತಿ ಎಣ್ಣೆ ಒಳಗಡೆ ಹಾಕಿಬಿಟ್ರೆ ಅದನ್ನು ಎತ್ತೋದಕ್ಕೂ ಕಷ್ಟ ಆಗುತ್ತೆ, ಆಮೇಲೆ ಸೀದೋಗ್ಬಿಡುತ್ತೆ ಬೇಗ. ಹಾಗಾಗಿ ಈ ಥರ ನಾನೊಂದು ಸಾಸರ್ನ ಇಟ್ಕೊಂಡಿದ್ದೀನಲ್ವ, ಸೊ ಅದರೊಳಗಡೆ ಈ ಜಾಲರಿ ಒಳಗಡೆನೇ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಗ ಎತ್ತೋದಕ್ಕೂ ಈಸಿ ಆಗುತ್ತೆ, ಬೇಗ ಸೀದೋಗೋ ಚಾನ್ಸಸ್ಸೂ ಇರಲ್ಲ. ಹಾಗೆ ಇದು ಸ್ವಲ್ಪನೇ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ, ಒಟ್ಟಿಗೆ ಹಾಕೋಕ್ಕಾಗಲ್ಲ ಅಲ್ವಾ ಇದು. ಹಾಗಾಗಿ ಸೊ ಇನ್ನು ಇದಕ್ಕೆ
ಪೇಪರ್ ಅವಲಕ್ಕಿಗಿಂತ ಗಟ್ಟಿ ಅವಲಕ್ಕಿನೇ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಅವಲಕ್ಕಿ ಆದಮೇಲೆ ಹುರ್ಗಡ್ಲೆನೂ ಕೂಡ ಸೇಮ್ ಮೆಥಡಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಒಳಗಡೆನೆ ಪೂರ್ತಿ ಹಾಕ್ಬಿಟ್ರೆ ಅದು ಸೀದೋಗುತ್ತೆ ಮತ್ತು ಎತ್ತೋದಕ್ಕೂ ಕಷ್ಟ ಇದು ಕೂಡ. ಹಾಗಾಗಿ ಈ ಥರ ಜಾಲರಿ ಒಳಗಡೆನೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನೇನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಒನ್ ಮಿನಿಟ್ ಆರ್ 2 ಮಿನಿಟ್ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಸೊ ಇದಿಷ್ಟು ಫ್ರೈ ಮಾಡಿಕೊಂಡು ಅದನ್ನು ಕೂಡ ಒಳಗಡೆ ಒಟ್ಟಿಗೆ ಸೇರಿಸ್ಕೊಬೇಕು. ಸೊ ಅದಾದಮೇಲೆ ಅದೇ ಜಾಲರಿಗೇನೆ ಬೆಳ್ಳುಳ್ಳಿ ಏನು ಜಜ್ಜಿಟ್ಕೊಂಡಿದೆ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಸೊ ಬೆಳ್ಳುಳ್ಳಿ ಮಾತ್ರ ತುಂಬಾ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ, ಆಯಿತಾ, ಅದು ಫ್ರೈ ಆದಾಗ. ಹಾಗೆ ಅದ್ರ ಜೊತೆಗೇನೆ ಕರ್ಬೇವಿನ ಸೊಪ್ಪು ಏನು ಇಟ್ಕೊಂಡಿದೆ ಅದನ್ನು ಕೂಡ ಫ್ರೈ ಮಾಡ್ಕೊಬೇಕು. ಸೊ ಜಾಸ್ತಿನೇ ಕರ್ಬೇವಿನ ಸೊಪ್ಪು ಯೂಸ್ ಮಾಡಿ, ಆ ಫ್ಲೇವರು ಚೆನ್ನಾಗಿರುತ್ತೆ. ಜೊತೆಗೆ ಅದು ಪೂರ್ತಿ ಕಂಪ್ಲೀಟಾಗಿ ಎಣ್ಣೆನಲ್ಲಿ ಫ್ರೈ ಆಗಿರೋದ್ರಿಂದ ತಿನ್ನೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಏನು ಕೆಲವೊಬ್ಬರು ಏನಾದರೂ ಕರ್ಬೇವಿನ ಸೊಪ್ಪು ಮಧ್ಯ ಸಿಕ್ಕಿದ್ರೆ ತೆಗೆದಿಡ್ತಾರೆ ಅಲ್ವಾ. ಸೊ ಇದರಲ್ಲಿ ತೆಗೆದಿಡೋ ಅಂಥ ನೆಸಿಟಿ ಬರೋಲ್ಲ, ಅದ್ರ ಜೊತೆಗೆ ಸೇರಿಸ್ಕೊಂಡು ತಿನ್ಬಿಡ್ಬೇಕು, ಅಷ್ಟು ಚೆನ್ನಾಗಿ ಅನಿಸುತ್ತೆ. ಸೊ ಆ ಥರ ಫ್ರೈ ಮಾಡಿಕೊಂಡು ಅದನ್ನು ಪಾತ್ರೆಗೆ ಸೇರಿಸ್ಕೊಬೇಕು. ಅದಾದಮೇಲೆ ಇನ್ನು ಲಾಸ್ಟಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಹಸಿಮೆಣ್ಸಿನ್ಕಾಯಿ ಖಾರದ ಪುಡಿನೇ ಯೂಸ್ ಮಾಡ್ತಾ ಇರೋದು. ಸೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೂಪರಾಗಿರುವಂತಹ ಅವರೆಕಾಳು ಮಿಕ್ಸ್ಚರ್ ಅಂತೂ ರೆಡಿಯಾಗಿರುತ್ತೆ. ಸೊ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ, ಇಲ್ಲಾಂದರೆ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದರೆ ಇದನ್ನು ಹಾಕ್ಕೊಟ್ರೆ, ಮತ್ತು ಊಟದ ಜೊತೆಗೆ ನಂಚ್ಕೊಳ್ಳೋಕ್ಕೆ ಈ ಪ್ಲೇನಾಗಿ ಬೇಳೆ ಸಾಂಬಾರೆಲ್ಲ ಮಾಡ್ಕೊಂಡಾಗ ನಂಚ್ಕೊಳ್ಳೋದಕ್ಕೆ ಎಲ್ಲ ತುಂಬಾ ಟೇಸ್ಟಿ ಅಂತ ಅನಿಸುತ್ತೆ. ಖಾಲಿ ಆಗೋದೇನೆ ಗೊತ್ತಾಗಲ್ಲ. ಹಾಗೆ 2 ತುತ್ತು ಊಟನೂ ಎಕ್ಸ್ಟ್ರಾ ಹೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ ಅವರೆಕಾಳು ಮಿಕ್ಸ್ಚರ್. ಸೂಪರಾದಂತಹ ಸ್ಪೆಷಲ್ ರೆಸಿಪಿ. ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆದಂತಹ ಒಂದು ರೆಸಿಪಿ ಇದು. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ, ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ವಿಡಿಯೋ ನೋಡಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.